ಹಲೋ ನಮಸ್ಕಾರ ಎಲ್ರಿಗೂ. ವೆಂಕಟೇಶ್ ನಾಯ್ಕ್ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ ಕಂಪನಿಯ ಪ್ರೆಸೆಂಟೇಷನ್ ಇವತ್ತು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋದ್ರ ಮುಖಾಂತರ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಎಲ್ಲರನ್ನೂ ಈ ವಿಡಿಯೋದಲ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಯು ಆಲ್. ಯಾ ಇವತ್ತು ಗೊತ್ತೇ ಇದೆ ನಾವು ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ. ನಾವು ಇವತ್ತು DLS ಬಯೋಟೆಕ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ಗೆ ನಾವು ಒಂದು ಪರಿಚಯ ಮಾಡ್ಕೊಳ್ಳೋಣ. ಪ್ರೆಸೆಂಟೇಷನ್. ಕಂಪನಿ ಹೆಸರು ಬಂದುಬಿಟ್ಟು ನಿಮಗೆ ಗೊತ್ತೇ ಇದೆ, ಧನ್ವಂತರಿ ಲೋಕಸಿರಿ ಬಯೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಕಂಪನಿ DLS ಬಯೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಾವು ಒಂದೊಂದ್ಸಲ ನಿಮಗೆ ಮತ್ತೊಮ್ಮೆ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ. ಕಂಪನಿ ಬಂದುಬಿಟ್ಟು ನಿಮಗೆ ಆಲ್ರೆಡಿ ಗೊತ್ತಿದೆ. ಕಂಪನಿಯ MD ಹಾನರೇಬಲ್ MD ಬಂದುಬಿಟ್ಟು ಡಾಕ್ಟರ್ HB ಲೋಕೇಶ್ ಸರ್ ಚೇರ್ಮನ್ ಹಾಗೆ MD ಕೂಡ ಆಗಿರ್ತಾರೆ. ಕಂಪನಿ ಹೆಡ್ ಆಫೀಸ್ ಬಂದುಬಿಟ್ಟು ಮೈಸೂರಲ್ಲಿದೆ. ನಮ್ಮ ಹೆಮ್ಮೆಯ ಕರ್ನಾಟಕದ ಕಂಪನಿ ಆಗಿರುತ್ತೆ. ಕಂಪನಿಯ ವಿಷನ್ ಬಂದುಬಿಟ್ಟು ಗೊತ್ತೇ ಇದೆ, ಟು ಬ್ರಿಂಗ್ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ಸ್ ಅಟ್ ರೀಸನಬಲ್ ಪ್ರೈಸಸ್ ಟು ಯುವರ್ ವ್ಯಾಲ್ಯೂಡ್ ಕಸ್ಟಮರ್ಸ್ ವೈಲ್ ಎಂಪವರಿಂಗ್ ದೆಮ್ ಟು ರೀಚ್ ದೇರ್ ಫುಲ್ಲೆಸ್ಟ್ ಪೊಟೆನ್ಷಿಯಲ್. ಸ್ನೇಹಿತರೆ, ಕಂಪನಿಯ ವಿಷನ್ ಬಂದುಬಿಟ್ಟು ಟು ಬ್ರಿಂಗ್ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ಟು ದಿ ರೀಸನಬಲ್ ಪ್ರೈಸ್, ಅಂದರೆ ಒಳ್ಳೆಯ ಗುಣಮಟ್ಟದ ಪ್ರಾಡಕ್ಟ್ಗಳನ್ನು ನಾವು ಇಲ್ಲಿ ಕಡಿಮೆ ದರದಲ್ಲಿ ಜನರಿಗೆ ರೀಚ್ ಮಾಡುವ ಮುಖಾಂತರ ನಾವು ಈ ಒಂದು ವಿಷನನ್ನು ಕಂಪನಿ ಡಾಕ್ಟರ್ HB ಲೋಕೇಶ್ ಸರ್ ಅವರು ದೊಡ್ಡ ತೀರ್ಮಾನ ಮಾಡಿದರೆ. ಕಂಪನಿ ಮಿಷನ್ ನೀವು ನೋಡಿರ್ತೀರ, ಕಂಪನಿ ಪ್ರೈಮರಿ ಗೋಲ್ ಕೂಡ ನೀವು ನೋಡ್ಬೋದು ಇಲ್ಲಿ. ಹಾಗೆ ಕಂಪನಿ ಲೀಗಲಿಟಿ ಸರ್ಟಿಫಿಕೇಟ್ ಬರೋದಾದರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ರಿಜಿಸ್ಟ್ರೇಷನ್ಸ್ ಲೈಸೆನ್ಸ್ ಆಗಿದೆ. ಜೊತೆಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟನ್ನು ನೀವು ನೋಡ್ಬೋದು. ಹಾಗೆ ಕಂಪನಿಗೆ ಪ್ಯಾನ್ ಕಾರ್ಡ್ಗಳನ್ನು ಕೂಡ ಕಂಪನಿ ಹೊಂದಿದೆ. ಯಾವುದೇ ಒಂದು ಕಂಪನಿ ಸ್ಟಾರ್ಟಪ್ ಮಾಡಬೇಕಾದ್ರೆ ಲೀಗಲಿ ಇದು 100% ಜೆನ್ಯೂನ್ ಅಂತಲೇ ಹೇಳ್ಬೋದು. ಜೊತೆಗೆ ನೋಡೋದಾದರೆ ಕಂಪನಿ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ಸ್, ಜೊತೆಗೆ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್, ಫುಡ್ ಆ್ಯಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಲೈಸೆನ್ಸ್ ಸರ್ಟಿಫಿಕೇಟ್ ಕೂಡ ಕಂಪನಿ ಸಕ್ಸಸ್ಫುಲ್ಲಾಗಿ ಪಡ್ಕೊಂಡಿದೆ. ನೀವು ಬೇಕಾದರೆ ಇದನ್ನು ನೀವು ಇನ್ಡೆಪ್ತಾಗಿ ನೋಡ್ಬೋದು. ಬೇಕಾದರೆ ನೀವು ವೆಬ್ಸೈಟಲ್ಲಿ ಕೂಡ ಹೋಗಿಬಿಟ್ಟು DLS ಬಯೋಟೆಕ್ ಕಂಪ್ನಿ ಪ್ರೈವೇಟ್ ಲಿಮಿಟೆಡಲ್ಲಿ ಹೋಗ್ಬಿಟ್ಟು ನೀವು ಪ್ರತಿಯೊಂದನ್ನು ಕೂಡ ಗೂಗಲಲ್ಲಿ ನೋಡ್ಕೋಬೋದು. ಜೊತೆಗೆ ಕಂಪನಿ ಇವತ್ತು ನಮ್ಮ ಹತ್ರ ಏನೆಲ್ಲ ಪ್ರಾಡಕ್ಟ್ಸ್ ಇದೆ ಅಂತ ಹೇಳಿದ್ರೆ, ಕಂಪನಿ ಹೆಲ್ತ್ ಕೇರ್, ಜೊತೆಗೆ ಅಗ್ರೋ ಕೇರ್, ಜೊತೆಗೆ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್, ಜೊತೆಗೆ ಬಯೋಮ್ಯಾಗ್ನೆಟಿಕ್ ಕಿಟ್ಟನ್ನು ಕೂಡ ಕಂಪನಿ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದೆ. ಮೈ ಡಿಯರ್ ಫ್ರೆಂಡ್ಸ್, ಹೆಲ್ತ್ ಕೇರ್ ಬಗ್ಗೆ ಗೊತ್ತೇ ಇದೆ. ಈ ಒಂದು ಹೆಲ್ತ್ ಕೇರ್ ಪ್ರಾಡಕ್ಟ್ಸಲ್ಲಿ ಪ್ರತಿಯೊಂದು ಕೂಡ ಎಕ್ಸಲೆಂಟ್ ಹಾಗೆ ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ ಆಗಿರುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ನೋಡ್ಬೋದು ನೀವು ಈಗ ಪ್ರತಿಯೊಂದು ಡಿಸೀಸಸ್ಗೆ ಮೋರ್ ದ್ಯಾನ್ 200+ ಡಿಸೀಸಸ್ಗೆ ನಮ್ಮ ಹತ್ರ ಮೆಡಿಸಿನ್ ಇದೆ ಅಂತ ಹೇಳಿದ್ರೆ, ಇಲ್ಲಿ ನಾಟ್ ಓನ್ಲಿ ಮೆಡಿಸಿನ್, ಕೆಲವೊಂದು ಸಪ್ಲಿಮೆಂಟ್ರಿ ಪ್ರಾಡಕ್ಟ್ಸ್ ಇದೆ, ಇನ್ನು ಕೆಲವು ಡಿಸೀಸನ್ನು ಕಂಟ್ರೋಲ್ ಮಾಡುವ ಒಂದು ಇದು ಕೂಡ ಇದೆ. ಜಸ್ಟ್ ಎಕ್ಸಾಂಪಲ್ ನೋಡೋದು ನೀವು ಅಲೋವೆರಾ, ತುಳಸಿ ಆಮ್ಲ ಜ್ಯೂಸ್, ಜೊತೆಗೆ ಎಕ್ಸ್ಪವರ್ ಜ್ಯೂಸ್, ಆರ್ಥೋ ಕೇರ್, ಜಾಯಿಂಟ್ ಪೇನ್ಸ್, ಮಲ್ಟಿಬೇರಿ ಜ್ಯೂಸ್, ಡಯಾಬಿಟಿಕ್ ಜ್ಯೂಸ್, ವುಮೆನ್ ಕೇರ್ ಪ್ಲಸ್, ಡಯಾಬಿಟೀಸ್, ಕಿಡ್ನಿ ಸ್ಟೋನ್, ಪ್ರತಿಯೊಂದು ಏನಿದೆ, ಪರ್ಸನಲ್ PCOD ಪ್ರಾಬ್ಲಮ್ಸ್ ಆಗಿರ್ಬೋದು, ಹಾರ್ಟ್ ಪ್ರಾಬ್ಲಮ್ಸ್, ಹಾಗೆ ಥೈರಾಯ್ಡ್ ಪ್ರಾಬ್ಲಮ್ಮು, ಹಾಗೆ BPಗೆ, ಶುಗರ್ಗೆ, ಡಯಾಬಿಟೀಸ್ಗೆ ಮತ್ತು ಜಾಯಿಂಟ್ ಪೇನ್ಸ್, ಪ್ರತಿಯೊಂದಕ್ಕೂ ಕೂಡ ನಮ್ಮ ಹತ್ರ ಸಪ್ಲಿಮೆಂಟರಿ ಪ್ಲಸ್ ನಮಗೆ ಕಂಪನಿ ಮೆಡಿಸಿನ್ಸನ್ನು ಕೊಡ್ತಾ ಇದೆ. ಪ್ರತಿಯೊಂದು ಕೂಡ ಆಯುರ್ವೇದ ಆಗಿರುತ್ತದೆ. ಧನ್ವಂತರಿಯಲ್ಲಿ ಆಯುರ್ವೇದ ಇದು 100% ವರ್ಕೌಟಬಲ್ ಆಗುತ್ತೆ. ಜೊತೆಗೆ ಕಂಪನಿ ಆಗ್ರೋ ಕೇರ್ ಪ್ರಾಡಕ್ಟ್ಸ್. ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ವಿಚಾರ ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ದೇಶದ ಬೆನ್ನೆಲುಬಾಗಿರುವಂಥ ರೈತರಿಗೆ ಇವತ್ತು ಒಂದು ಖುಷಿ ಸಿಗ್ತಂತ ಹೇಳಬೇಕು. ನಮ್ಮ ಡಾಕ್ಟರ್ HB ಲೋಕೇಶ್ ಸರ್ಗೆ ಈ ಒಂದು ವಿಚಾರದಲ್ಲಿ ನಾವು ಸೆಲ್ಯೂಟ್ ಹೊಡಿಲೇಬೇಕು. ಯಾಕಂದರೆ ಕಂಪನಿ ಆಗ್ರೋ ಕೇರ್ ಪ್ರಾಡಕ್ಟ್ ನಮಗೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸನ್ನು ಕೂಡ ಲಾಂಚ್ ಮಾಡಿದೆ. ಹೆಸರು ನೋಡಿದ್ರೆ ನಮ್ಮ ಹತ್ರ ಗ್ರಾನ್ಯೂಲ್ಸ್ ಜೊತೆಗೆ ನಮಗೆ ಸ್ಪ್ರೇ, ನಮಗೆ ಇಲ್ಲಿ NPK ಗೊಬ್ಬರಗಳು, ಬೇರಿಗೆ, ಜೊತೆಗೆ ಫಂಗಸ್ಗೆ, ನಮಗೆ ವೈರಸ್ಗೆ, ಪ್ರತಿಯೊಂದಕ್ಕೂ ಕೂಡ ನಮ್ಮ ಹತ್ರ ಗ್ರಾನ್ಯೂಲ್ ಪ್ರತಿಯೊಂದು ಕೂಡ ಇದೆ. ಧರಿತ್ರಿ, ಪ್ರೈಮರ್, ಯಂಗರ್, ಎಲ್ಡರ್, ಗ್ರೋತ್, ಅಗ್ನಿಗರ್ಡ್, ಫಂಗಿಗರ್ಡ್, ರಕ್ಷಕ್ ಪ್ಲಸ್, ವೈರೋಗರ್ಡ್, ಬೀಜ್, ಸೂಪರ್ ಫೈನ್, ಹಾರ್ಸ್ ಪವರ್, ಅಗ್ರಿ ಪವರ್, ಈ ಥರ ಸುಮಾರು ಥರದ ಪ್ರಾಡಕ್ಟ್ಸ್ಗಳು ನಮ್ಮ ಹತ್ರ ಇದೆ. ಅಂದರೆ ನಾವು
ನಾವು ಗಿಡ ಸ್ಟಾರ್ಟ್ ಆದಾಗಲಿಂದ ಹಣ್ಣು ಕೊಡೋವರೆಗೂ ನಮಗೆ 4 ಸ್ಟೇಜಲ್ಲಿ ಏನೇನೆಲ್ಲ ಬೇಕು ಪ್ರತಿಯೊಂದನ್ನು ಕೂಡ ನಮಗೆ ಕಂಪನಿ ಇಲ್ಲಿ ವಂಡರ್ಫುಲ್ಲಾಗಿ ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ಸನ್ನು ನಮಗೆ ರೀಸನಬಲ್ ಪ್ರೈಸನ್ನು ಕೊಡೋ ಮುಖಾಂತರ ನಮ್ಮ ಅಗ್ರಿಕಲ್ ಪ್ರಾಡಕ್ಟ್ಸನ್ನು ಇಲ್ಲಿ ಕಂಪನಿ ಇಂಟ್ರೊಡ್ಯೂಸ್ ಮಾಡ್ತಾಯಿದೆ. ಜೊತೆಗೆ ಪರ್ಸ್ನಲ್ ಕೇರ್ ಪ್ರಾಡಕ್ಟ್ಸ್, ಹರ್ಬಲ್ ಸೋಪ್, ಸ್ಯಾಂಡಲ್ ಸೋಪ್, ಮಿಲ್ಕ್ ವೈಟ್ ಸೋಪ್, ಸ್ಕಿನ್ ವೈಟಿಂಗ್ ಕ್ರೀಮ್, ರೆಡ್ ಸ್ಯಾಂಡಲ್ ಕ್ರೀಮ್, ಈ ಥರ ಹೇರ್ ಆಯಿಲ್ಸು, ಹರ್ಬಲ್ ಟೂತ್ಪೇಸ್ಟ್, ಈ ಥರ ಪ್ರತಿಯೊಂದು ಪ್ರಾಡಕ್ಟ್ಸ್ ಕೂಡ ನಮ್ಮಲ್ಲಿ ಇಲ್ಲಿ ಸಿಗುತ್ತದೆ. ಜೊತೆಗೆ ಬಯೋಮ್ಯಾಗ್ನೆಟಿಕ್ ಕಿಟ್. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ಸೈನ್ಸ್ ಎಲ್ಲ ಗೊತ್ತೇ ಇದೆ ನಿಮಗೆ. ಇವತ್ತು ತುಂಬ ಜನಕ್ಕೆ ಇವತ್ತು ಜಾಯಿಂಟ್ ಪೇನ್ಸು, ಸ್ಟ್ರೆಸ್ಸು ಇವೆಲ್ಲ ಏಕೆ ಆಗ್ತಾಯಿದೆ ಅಂದರೆ ಅದಕ್ಕೆ ಆದ ರೀಸನ್ಸ್ ತುಂಬ ಇದೆ. ಇದನ್ನು ನಾವು ಒಂದು ನ್ಯಾಚುರಲ್ ಥೆರಪಿ ಅಂದರೆ 100% ಇಲ್ಲಿ ಒಂದು ಸೈನ್ಸ್ ಮುಖಾಂತರ ನಾವು ಇಲ್ಲಿ ಬಯೋಮ್ಯಾಗ್ನೆಟಿಕ್ ಕಿಟ್ಟನ್ನು ಉಪಯೋಗಿಸ್ಕೊಳ್ಳೋ ಮುಖಾಂತರ ಇಲ್ಲಿ ನಾವು ಈಸಿಯಾಗಿ ನಮ್ಮ ಪ್ರಾಬ್ಲಮ್ಸನ್ನು ನಾವು ಕ್ಲಿಯರ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಪ್ರತಿಯೊಂದು ಡಿಸೀಸಸ್ಗಿದೆ. ಇದನ್ನು ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಬೇಕಾದರೆ ನೀವು ನೆಕ್ಸ್ಟ್ ಸಿಮಿಲರ್ ವೀಡಿಯೋಸ್ ಇರುತ್ತೆ, ಅದನ್ನು ಬೇಕಾದರೆ ನಿಮ್ಮ ಅದರ ಬಗ್ಗೆ ಟೋಟಲ್ ಬಯೋಮ್ಯಾಗ್ನೆಟಿಕ್ ಕಿಟ್ ಹಿಂಗೆ ವರ್ಕ್ ಆಗುತ್ತೆ, ಇದಕ್ಕೂ ಏನಕ್ಕೆ ಮೈನ್ಲಿ ಯೂಸ್ ಆಗುತ್ತೆ, ಇದೆಲ್ಲ ಯೂಸಸ್ಸು ಎಲ್ಲ ಪ್ರತಿಯೊಂದು ಕೂಡ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇದೊಂದು ಪ್ಯಾಕೇಜ್ ಆಗಿರುತ್ತದೆ. ಜೊತೆಗೆ ಇಲ್ಲಿ ನಮ್ಮದ್ರಲ್ಲಿ ಜಾಯ್ನಿಂಗ್ ಪ್ಯಾಕೇಜಸ್ ಇದೆ. ನಮ್ಮಲ್ಲಿ ಕಂಪ್ನಿಯಲ್ಲಿ ಹೆಂಗೆ ಇನ್ವಾಲ್ವ್ಮೆಂಟ್ ಆಗಬೇಕಂದ್ರೆ 1500, 3500, 5000 ಹಾಗೆ 10,000 ಈ ಥರ 4 ಪ್ಯಾಕೇಜಸ್ ಮುಖಾಂತರ ನಾವು ಇದರಲ್ಲಿ ಮಾಡ್ಕೋಬೋದು. ಅಂದರೆ ಇಲ್ಲಿ ಸೆಲೆಕ್ಟೆಡ್ ಅಂದರೆ ಹೆಲ್ತ್ ಕೇರ್ ಅಂದರೆ ಹೆಲ್ತ್ ಕೇರ್, ಬಯೋಮ್ಯಾಗ್ನೆಟಿಕ್ ಅಂದರೆ ಬಯೋಮ್ಯಾಗ್ನೆಟಿಕ್, ಹಾಗೆ ನೀವು ಅಗ್ರಿಕಲ್ಚರ್ ಅಂದರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸಲ್ಲಿ ನೀವು ಜಾಯ್ನ್ ಆಗ್ಬೋದು. ಅಂದರೆ ನಮ್ಮಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಆಗಿ, ಡಿಸ್ಟ್ರಿಬ್ಯೂಟರ್ ಆಗಿ ನೀವು ಕನ್ವರ್ಟ್ ಹಾಕೋಬೋದು. ಇಲ್ಲಿ ಈ ಥರ ಇದೆ. ಇಲ್ಲಿ ನಮ್ಮಲ್ಲಿ ಬೆನಿಫಿಟ್ಸ್ ಏನಂತ ಹೇಳಿದ್ರೆ ಇಲ್ಲಿ ಟೈಪ್ಸ್ ಆಫ್ ಇನ್ಕಮ್ ಎಲ್ಲರಿಗೂ ಗೊತ್ತೇ ಇದೆ. ಇವತ್ತು ನಮ್ಮಲ್ಲಿ ಏನು ಇನ್ಕಮ್ ಇದೆ ಅಂತ ಹೇಳಿದ್ರೆ ಇಲ್ಲಿ 9 ಥರದ ಇನ್ಕಮನ್ನು ಕಂಪನಿ ಸೆಟಪ್ ಮಾಡಿ ಕೊಡ್ತಾಯಿದೆ ನಮಗೆ. ಫಸ್ಟ್ ಒಂದು ಮ್ಯಾಚಿಂಗ್ ಇನ್ಕಮ್, ಪರ್ಫಾರ್ಮೆನ್ಸ್ ಇನ್ಕಮ್, ಪರ್ಫಾರ್ಮೆನ್ಸ್ ಬೋನಸ್, ಅಚೀವ್ಮೆಂಟ್ ಬೋನಸ್, ಮ್ಯಾಚಿಂಗ್ ರಿವಾರ್ಡ್ ಆ್ಯಂಡ್ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್, ರೀಟೇಲ್ ಪ್ರಾಫಿಟ್, ಕನ್ಸಿಸ್ಟೆನ್ಸಿ ಇನ್ಕಮ್, ರೀಪರ್ಚೇಸ್ ಇನ್ಕಮ್, ಹಾಗೆ ರೀಪರ್ಚೇಸ್ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್, ಫ್ರಾಂಚೈಸಿ ಇನ್ಕಮ್, ಈ ಥರ ನಂಬರ್ ಆಫ್ ಸ್ಟೆಪ್ ಬೈ ಸ್ಟೆಪ್ ನಮಗೆ ಇನ್ಕಮನ್ನು ಕಂಪನಿ ಕೂಡ ಕೊಡ್ತಾ ಹೋಗ್ತಾರೆ. ಇಷ್ಟು ಎಕ್ಸಾಂಪಲ್ ನಾವು ಹೇಳೋದಾದರೆ ನಿಮಗೆ ಗೊತ್ತಿದೆ ಮ್ಯಾಚಿಂಗ್ ಇನ್ಕಮ್ ಅಂತೇಳಿ. ಮ್ಯಾಚಿಂಗ್ ಇನ್ಕಮ್ ಈಸ್ ನಥಿಂಗ್ ಬಟ್ ಇಲ್ಲಿ 1:1 ರೇಷಿಯೋ ಪ್ರಕಾರ ನಮಗೆ ಇನ್ಕಮ್ ಜನರೇಟ್ ಆಗ್ತಾ ಇರುತ್ತೆ. ಬಿಸ್ನೆಸ್ಸಲ್ಲಿ 10% ಬಿಸ್ನೆಸ್ ಇಲ್ಲಿ ನಮಗೆ ಕೌಂಟ್ ಆದರೆ ನಮಗೆ ಮ್ಯಾಚಿಂಗ್ ಇನ್ಕಮ್ 10% ನಮಗೆ ಬರುತ್ತೆ. ಜಸ್ಟ್ ಎಕ್ಸಾಂಪಲ್ ಹೇಳೋದಾದರೆ ನಿಮ್ಮಿಂದ ಒಂದು ಇಬ್ಬರು ಪ್ರಮೋಟರ್ಸ್ ನೀವು ಇಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೀರಾ, ನಿಮಗೆ ಆರ್ಗನೈಸೇಷನ್ 1 ಆರ್ಗನೈಸೇಷನ್ 2 ಅಂತ ಹೇಳ್ಬಿಟ್ಟು ಬರುತ್ತೆ. ಅಲ್ಲಿ ಮ್ಯಾಚಿಂಗ್ ಬೆನಿಫಿಟ್ 1:1 ಪ್ರಕಾರ ನಿಮಗೆ 10,000 ರೂಪೀಸ್ ಬಿಸ್ನೆಸ್ ಆಯಿತು ಅಂದರೆ ನಿಮಗೆ 1000 ರೂಪೀಸು ಇಲ್ಲಿ ಇನ್ಸೆಂಟಿವನ್ನು ಕೊಡ್ತಾರೆ. ಒಂದು ಪ್ರೌಡ್ಲಿ ಹೇಳಬೇಕಾದ್ರೆ ಎವ್ರಿ ಡೇ ಪೇಮೆಂಟ್, ಎವ್ರಿ ಡೇ ಕಟ್ ಆಫ್ ಆಗಿರುತ್ತೆ. ನೀವು ಎವ್ರಿ ಡೇಯನ್ನು ಇನ್ಕಮನ್ನು ಮಾಡ್ಬೋದು. ನೆಕ್ಸ್ಟ್ ಡೇ ಅದು ನಮಗೆ ಇನ್ಕಮ್ ಜನರೇಟ್ ಆಗಿರುತ್ತದೆ. ಹಾಗೆ ಮ್ಯಾಚಿಂಗ್ ಇನ್ಕಮ್ ನೀವು ನೋಡಿದ್ರೆ 10% ನೀವು ತೊಗೋಬೋದು. ಸೆಕೆಂಡು ಪರ್ಫಾರ್ಮೆನ್ಸ್ ಬೋನಸ್ ಅಂತೇಳಿದ್ರೆ ಯಾವ ಪರ್ಸನ್ನ ಲಾಗಿನ್ ಆಗಿಬಿಟ್ಟು ಅರೌಂಡ್ 48 ಅವರ್ಸಲ್ಲಿ 2 ಸ್ಪಾನ್ಸರ್ಸನ್ನು ಪ್ರಮೋಟ್ ಮಾಡಿದ್ದಾರೆ. ಜಸ್ಟ್ ಎಕ್ಸಾಂಪಲ್ ಇಬ್ಬರು ಸ್ಪಾನ್ಸರ್ಗಳನ್ನು ಅವರು 10,000 ಆಗಿರ್ಬೋದು, 5,000 ಆಗಿರ್ಬೋದು ಇಲ್ಲಿ ಪ್ರಮೋಟ್ ಮಾಡೋ ಮುಖಾಂತರ ಅವರು ಪರ್ಫಾರ್ಮೆನ್ಸ್ ಬೋನಸನ್ನು ಅಚೀವ್ಮೆಂಟ್ ಮಾಡ್ಕೋಬೋದು. ರೀಸನ್ ಹೆಂಗಂತ ಹೇಳಿದ್ರೆ 5% ಇಲ್ಲಿ ಲೆಫ್ಟ್ ಆರ್ಗನೈಸೇಷನ್ 5% ರೈಟ್ ಆರ್ಗನೈಸೇಷನಿಂದ ನೀವು 10% ಜಟ್ ತೊಗೋಬೋದು. ಅಂದರೆ ಟೋಟಲಾಗಿ 1000 ರೂಪೀಸು ಮ್ಯಾಚಿಂಗ್ ಬೆನಿಫಿಟ್, ಹಾಗೆ 10% ಅಂದರೆ ಇದೊಂದು 1000 ರೂಪೀಸು ನೀವು ಪರ್ಫಾರ್ಮೆನ್ಸ್ ಬೋನಸ್ಗೆ 48 ಅವರ್ಸ್ವರೆಗೆ ನೀವು ಅಚೀವ್ಮೆಂಟನ್ನು ಮಾಡ್ಬೋದು. ಜೊತೆಗೆ ಅಚೀವ್ಮೆಂಟ್ ಬೋನಸ್ ಏನಂತ ಹೇಳಿದ್ರೆ ಇಲ್ಲಿ ಮ್ಯಾಚಿಂಗ್ ಪಾಯಿಂಟ್ಸ್ ಪಿ ವಿ ಇಸ್ ನಥಿಂಗ್ ಬಟ್ ಪಾಯಿಂಟ್ ವ್ಯಾಲ್ಯೂ ಅಂತಾರೆ. ಇಲ್ಲಿ 1,000 ಪಿ ವಿ ಇಲ್ಲ ಅಂತ ಹೇಳಿದ್ರೆ ನಮಗೆ 10,000 ಬಂದುಬಿಟ್ಟು 100 ಪಿ ವಿ ಆಗುತ್ತೆ. 100 ಪಿ ವಿ ಇಸ್ ನಥಿಂಗ್ ಬಟ್ 1000 ಇಲ್ಲಿ ನಾವು ಲೆಕ್ಕ ಆದರೆ 100 10 ಬಂದರೆ ಅಂದರೆ 1,00,000 ಬಿಸ್ನೆಸ್ ಆಯಿತು ಅಂತ ಹೇಳಿದ್ರೆ ನಿಮ್ಮಿಂದ ನಿಮ್ಮ ಆರ್ಗನೈಸೇಷನಲ್ಲಿ ನಿಮಗೆ 10,000 ರೂಪಾಯಿ ಇನ್ಕಮ್ ಬಂದಿರುತ್ತೆ. ಜೊತೆಗೆ ಕಂಪನಿ ಬೋನಸ್ ಅಂತ ಹೇಳ್ಬಿಟ್ಟು ಅಚೀವ್ಮೆಂಟ್ ಬೋನಸ್ಸು ನಿಮಗೆ 10,000 ಕೊಡ್ತಾರೆ. ಹೇಗೇನು 1,600 ಆದರೆ 16,000 ಇನ್ಕಮ್ ಜೊತೆಗೆ ನೀವು 16,000 ಬೋನಸನ್ನು ಪಡಿಬೋದು. 3,200 ಅಂದರೆ 3,200 ಪಾಯಿಂಟ್ ವ್ಯಾಲ್ಯೂ ಆಗಿದೆ ಅಂದರೆ 32,000 ಇನ್ಕಮ್ ಆಗಿರುತ್ತೆ. 38,000 ನೀವು ಅಚೀವ್ಮೆಂಟ್ ಬೋನಸನ್ನು ಪಡ್ಕೋಬೋದು. ಈ ಥರ ಮಲ್ಟಿಪ್ಲಿಕೇಶನ್ ಅಂತ 32, 64, 13,000, 26,000, 55,000, 1,20,000, 2,50,000 ಈ ಥರ ನೀವು ಅಚೀವ್ಮೆಂಟ್ ಇನ್ಕಮ್ ಮಾಡ್ತಾ ನೀವು
ರಿವಾರ್ಡನ್ನು ಕೂಡ ತಗೋಬೋದು. ಇದು ಬ್ರೀಫ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನೆಕ್ಸ್ಟ್ ಸ್ಲೈಡ್ ಇಲ್ಲಿ ನೋಡಿ, ಬಿಸ್ನೆಸ್ ಟೇಬಲ್ ಹೆಂಗೆ ಆಗುತ್ತೆ. 1000 PV ಮ್ಯಾಚಿಂಗ್ ಆಯ್ತು ಅಂದರೆ ನಿಮಗೆ ಮ್ಯಾಚಿಂಗ್ ಇನ್ಕಮ್ 10,000 ಬಂದಿರುತ್ತೆ. ಬೋನಸ್ ಕೂಡ ನಿಮಗೆ ಮ್ಯಾಚಿಂಗ್ ಬೋನಸ್ 10,000 ಬಂದಿರುತ್ತೆ. ಟೋಟಲ್ಗೆ 20,000 ಬಂದಿರುತ್ತೆ. ನಿಮಗೆ ಕಂಪ್ನಿ ರಿವಾರ್ಡ್ ಕೂಡ ಇಲ್ಲಿ 4 ಇನ್ಕಮ್ ಸ್ಟಾರ್ಟ್ ಆಗುತ್ತೆ. 1 ಡೇ ಸ್ಟಾರ್ ಹೋಟೆಲ್ ಟ್ರೈನಿಂಗನ್ನು ಸೆಟ್ ಮಾಡ್ತಾರೆ. ಕಂಪನಿ 1600 ಆದರೆ 16,000 ಇನ್ಕಮ್ ಆಗಿರುತ್ತೆ. ಮ್ಯಾಚಿಂಗ್ ಬೋನಸ್ 16,000 ಬಂದಿರುತ್ತೆ. 32,000 ಇನ್ಕಮ್ ಜೊತೆಗೆ ರೆಸಿಡೆನ್ಷಿಯಲ್ ಟ್ರೈನಿಂಗನ್ನು ಕೊಡ್ತಾರೆ. 3200 ಅಂದರೆ 3,200 ಬಿಸ್ನೆಸ್ ಪಾಯಿಂಟ್ಸನ್ನು ಬಂದು ನೀವು ತೊಗೊಂಡಿದ್ದೀರ ಅಂದರೆ PV ತೊಗೊಂಡಿದ್ದೀರ ಅಂದರೆ ಇಲ್ಲಿ 32,000 ಇನ್ಕಮ್ ಆಗಿರುತ್ತೆ. 32,000 ಜೊತೆಗೆ 32,000 ನಿಮಗೆ ಇನ್ಸೆಂಟಿವ್, ಹಾಗೆ 64,000 ಆಗಿರುತ್ತೆ. 32 ಇಂಚಸ್ TVಯನ್ನು ತೊಗೋಬೋದು. 6,400 ಪಾಯಿಂಟ್ಸ್ ಆಗಿದ್ರೆ 64,000 ಇನ್ಕಮ್ ಆಗಿರುತ್ತೆ. 64,000 ಬೋನಸನ್ನು ಪಡಿಬೋದು. 1,28,000. ಇಲ್ಲಿ ನೀವು ಒಂದು ಗಮನಿಸ್ಬೋದು, ಮ್ಯಾಚಿಂಗ್ ಪಾಯಿಂಟ್ಸ್ ಒಂದು ಕಡೆ ಇನ್ಕಮ್ ಆದರೆ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ನಮಗೆ ಮ್ಯಾಚಿಂಗ್ ಬೋನಸ್ ಅನ್ನೋದು ಸೆಕೆಂಡ್ ಬರುತ್ತೆ. ಟೋಟಲ್ ಇನ್ಕಮ್ ಜೊತೆಗೆ ರಿವಾರ್ಡ್ಸ್ ನಮಗೆ ಬರ್ತಾ ಹೋಗುತ್ತೆ. ಅಪ್ ಟು ನಮಗೆ ಕಂಪನಿ ನೀವೇ ನೋಡ್ಕೋಬೋದು. ಬೆನ್ಸ್ ಕಾರ್ ಅಚೀವ್ಮೆಂಟ್ ಅಂದರೆ 25 ಲ್ಯಾಕ್ಸ್ ರೂಪಿ 25 ಲ್ಯಾಕ್ಸ್ ಪಾಯಿಂಟ್ಸ್ವರೆಗೂ ನೀವು ಬೆನ್ಸ್ ಕಾರ್ ಅಚೀವ್ಮೆಂಟನ್ನು ಕೂಡ ಕಂಪ್ನಿಯಲ್ಲಿ ಮಾಡ್ಕೋಬೋದು. ಜೊತೆಗೆ ರಿಟೇಲ್ ಪ್ರಾಫಿಟ್ 40% ಇದೆ. ಎಕ್ಸಾಂಪಲ್ ಹೇಳೋದಾದರೆ, ಈಗ ಕಂಪನಿ ಪ್ರಾಡಕ್ಟ್ ನಿಮಗೆ ಯೂಸ್ಡ್ ಲಾಗಿನ್ ಆಗದೇ ಇರೋ ಪರ್ಸನ್ಗೆ 1,400 ರುಪೀಸ್ ಇದೆ ಎಕ್ಸಾಂಪಲ್ ತೊಗೊಳ್ಳಿ. ನಿಮಗೆ 40% ಅಂದರೆ ನಿಮಗೆ 1,000 ರೂಪಾಯಿಗೆ ಬರುತ್ತೆ. ನೀವು ರಿಟೇಲ್ ಪ್ರಾಫಿಟಲ್ಲಿ 400 ನೀವು ಪ್ರಾಫಿಟನ್ನು ತೊಗೋಬೋದು. ನಿಮಗೆ ಅದು ಟು 40% ನಿಮಗೆ ರಿಟೇಲ್ ಪ್ರಾಫಿಟನ್ನು ತೊಗೋಬೋದು. ಜೊತೆಗೆ ನೀವು ಕನ್ಸಿಸ್ಟೆನ್ಸಿ ಇನ್ಕಮ್, ಇದು ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಕನ್ಸಿಸ್ಟೆನ್ಸಿ ಇನ್ಕಮ್ಮು ಯಾವ ಥರ ಬರುತ್ತೆ ಅಂತೇಳ್ಬಿಟ್ಟು ಇದನ್ನು ನಾವು ತಗೋಬೋದು. ಜೊತೆಗೆ ರೀಪರ್ಚೇಸ್ ಮ್ಯಾಚಿಂಗ್ ಇನ್ಸೆಂಟಿವ್ಸ್ ಆನ್ BV, ಇದು ಮ್ಯಾಚಿಂಗ್ ಇನ್ಸೆಂಟಿವ್ಸ್ ಕೂಡ ತೊಗೋಬೋದು. ಕಂಪನಿ 20%ಇಂದ 30%ವರೆಗೂ ಕೊಡುತ್ತೆ. ಅದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ನಿಮಗೆ ಇನ್ವಾಲ್ವ್ಮೆಂಟ್ ಆದರೆ ಗೊತ್ತಾಗುತ್ತೆ. ಜೊತೆಗೆ ರೀಪರ್ಚೇಸ್ ರಿವಾರ್ಡ್ ಪ್ಲಸ್ ಅವಾರ್ಡ್ಸ್, ಕಂಪನಿ 1 ಡೇ ಸ್ಟಾರ್ ಟ್ರೈನಿಂಗ್ ಇರುತ್ತೆ, ನಾನು ಆಗಲೇ ಹೇಳಿದೆ. ಸೆಕೆಂಡ್ ರೆಸಿಡೆನ್ಷಿಯಲ್ ರೆಸಾರ್ಟ್ ಟ್ರೈನಿಂಗ್. ಥರ್ಡ್ ಬಂದುಬಿಟ್ಟು LED TV ನಮಗೆ ಅಚೀವ್ಮೆಂಟ್ ಆಗುತ್ತೆ. ಫೋರ್ತ್ ಲ್ಯಾಪ್ಟಾಪ್ ಆಗುತ್ತೆ. ಫಿಫ್ತ್ 3 ನೈಟ್ಸ್ 4 ಡೇಸ್ ಗೋವಾ ಟ್ರಿಪ್ಪನ್ನು ನೀವು ಕಂಪನಿ ಮುಖಾಂತರ ಎಂಜಾಯ್ ಮಾಡ್ಕೊಂಬರ್ಬೋದು. ಜೊತೆಗೆ ನ್ಯಾಷನಲ್ ಟ್ರಿಪ್, ಇಂಟರ್ನ್ಯಾಷನಲ್ ಟ್ರಿಪ್ ನೋಡ್ಕೋಬೋದು. ಫುಲ್ಲಿ ಪೇಯ್ಡ್ ಬೈಕ್ಸನ್ನು ನಾವು ಕೂಡ ಕಂಪ್ನಿಯಿಂದನೇ ಇಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಜೊತೆಗೆ ಕಾರ್ ಫಂಡ್ ವರ್ತ್ 2 ಲ್ಯಾಕ್ಸ್ ರುಪೀಸ್ ನಮಗೆ ಇವೆಲ್ಲ ರಿವಾರ್ಡ್ಸ್. 2 ಲ್ಯಾಕ್ ರಿವಾರ್ಡ್, ಅಗೇನ್ 5 ಲ್ಯಾಕ್ಸ್ ಕಾರ್ ರಿವಾರ್ಡ್, ಇಲ್ಲಿ 10 ಲ್ಯಾಕ್ಸ್ ಕಾರ್ ರಿವಾರ್ಡ್, 25 ಲ್ಯಾಕ್ಸ್ ಹೌಸ್ ಫಂಡ್, ಜೊತೆಗೆ ಬೆನ್ಸ್ ಕಾರ್. ಇವೆಲ್ಲ ಕಂಪ್ನಿ ಅಚೀವ್ಮೆಂಟ್ ಆಗ್ತಾ ಸ್ಟೆಪ್ ಬೈ ಸ್ಟೆಪ್ ಅಚೀವ್ಮೆಂಟ್ ನಿಮಗೆ ಇನ್ಸೆಂಟಿವ್ಸ್ ಬರ್ತಾ ಹೋಗುತ್ತೆ. ಜೊತೆಗೆ ನಿಮ್ಮ ಅಚೀವ್ಮೆಂಟ್ಗೆ ಒಂದು ರೆಕಗ್ನೈಸೇಷನ್ ಆಗ್ತಾ ಹೋಗ್ತಾ ಇರುತ್ತೆ. ಜೊತೆಗೆ ಇಲ್ಲಿ ಫ್ರಾಂಚೈಸಿ ಕಮಿಷನ್ ಸ್ಲ್ಯಾಬ್ಸನ್ನು ಕೂಡ ಕಂಪನಿಯಲ್ಲಿ ಕೊಟ್ಟಿದ್ದಾರೆ. ನಾವು ಫ್ರಾಂಚೈಸಿಯನ್ನು ಪ್ರಮೋಟ್ ಮಾಡುವ ಮುಖಾಂತರ ಕೂಡ ನಮಗೆ ಇಲ್ಲಿ ಇನ್ಕಮನ್ನು ಕೊಡ್ತಾರೆ. ಎಕ್ಸಾಂಪಲ್ ಹೇಳೋದಾದರೆ ಇಲ್ಲಿ ನೀವು ನೋಡ್ಬೋದು, ಲೀಡರ್ಶಿಪ್ ಫ್ರಾಂಚೈಸಿ, ಲೀಡರ್ಶಿಪ್ ಫ್ರಾಂಚೈಸಿ, ಸೂಪರ್ ಫ್ರಾಂಚೈಸಿ ಅಂತ ಅಪ್ ಟು ನಮಗೆ ಏನೇನೆಲ್ಲ ಬೇಕೋ ಕಂಪ್ನಿಯಿಂದ ಅಷ್ಟು ಸ್ಲ್ಯಾಬಲ್ಲಿ ನಮಗೆ ಇಷ್ಟಿಷ್ಟು ಪರ್ಸೆಂಟೇಜ್ ಕೊಡ್ತಾ ಹೋಗ್ತಾರೆ. ಎಸ್, ಥ್ಯಾಂಕ್ ಯು. ದಿಸ್ ಈಸ್ ಅ ವಂಡರ್ಫುಲ್ ಆಪರ್ಚುನಿಟಿ ಅಂತ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ. ನಾನು ಈ ಒಂದು ಪ್ರೆಸೆಂಟೇಷನನ್ನು ಇಲ್ಲಿ ವೈಂಡ್ ಅಪ್ ಮಾಡ್ತಾಯಿದ್ದೀನಿ. ಎಸ್, ಥ್ಯಾಂಕ್ ಯು ಆಲ್. ಎಲ್ಲರೂ ಕೂಡ DLSಲ್ಲಿ ಒಂದು ರೆವಲ್ಯೂಷನನ್ನು ಕ್ರಿಯೇಟ್ ಮಾಡೋಕ್ಕೆ ಸಿದ್ಧರಾಗಿ ಅಂತ ಹೇಳ್ತಾ, ಎಲ್ಲರೂ ಜಾಯ್ನ್ ಆಗಿ, ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗಿ, ಎಲ್ಲರೂ ದುಡ್ಡು ಮಾಡಿ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಿದ್ದೀನಿ. ಎಸ್, ದಿಸ್ ಈಸ್ ವೆಂಕಟೇಶ್ ನಾಯಕ್ ಫ್ರಮ್ ಬ್ಯಾಂಗ್ಳೂರು. ಥ್ಯಾಂಕ್ ಯು ಸೋ ಮಚ್.